ಹಾಯ್ ಗೈಸ್, ವೆಲ್ಕಮ್ ಟು KRN ಯೂಟ್ಯೂಬ್ ಚಾನಲ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಫಸ್ಟ್ ವ್ಲಾಗ್ ಇನ್ ದ ಯೂಟ್ಯೂಬ್ ಚಾನಲ್. ಇದೇ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಕ್ರಾಪ್ ಯಾವ ರೀತಿ ಫಾರ್ಮ್ ಮಾಡೋಣ ನೋಡೋಣ ಬನ್ನಿ, ಲೆಟ್ಸ್ ಗೋ. ಫಸ್ಟ್ ಡ್ರೈ ಆಗಿಬಿಟ್ಟಿರುತ್ತೆ ಅಂತ ನಾವು ಬಿಟ್ಟಿದ್ದೆ ಆ್ಯಕ್ಚುಲಿ ನೀರು ಬಿಟ್ಟಾದಮೇಲೆ ಅವತ್ತು ನೈಟ್ ಎತ್ತಿದ್ದೆ ನಾವು ಕಲ್ಲು. ನೀವು ನೋಡ್ಬೋದು ಆ್ಯಕ್ಚುಲಿ ಎತ್ತಿ ಕಲ್ಲು, ಯಾಕಂದರೆ ಸೀಡ್ ಕರೆಕ್ಟಾಗಿ ಬರೋದಿಲ್ಲ. ನಾವು ಸೀಡ್ ಮೇಲೆ ಹಾಕಿದಾಗ ಆ ಸೀಡ್ ಒಳಗಡೆ ಮಿಕ್ಸ್ ಆಗೋದಿಲ್ಲ ಮಣ್ಣಲ್ಲಿ. ಅದಕ್ಕೆ ಕ್ಲೀನಾಗಿ ಕಲ್ಲು ಎತ್ತಿ ಬೇರೆ ಕಡೆ ಹಾಕಿದ್ದು, ಮತ್ತೆ ತಿರ್ಗಾ ಕಲ್ಲು ಎತ್ತಿದ್ದೆ. ಆ್ಯಕ್ಚುಲಿ ಕಲ್ಲು ಜಾಸ್ತಿ ಏನಾಗುತ್ತೆ ಅಂದರೆ ಕಲ್ಲು ಕೆಳಗಡೆ ಹೋಗ್ಬಿಟ್ರೆ ಸೀಡು ಅದು ಮತ್ತೆ ಕ್ಲೀನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಎತ್ತಿ ಕ್ಲೀನ್ ಮಾಡಿ ಎಲ್ಲ ಕಲ್ಲನ್ನ ಎತ್ತಿ ಪಕ್ಕಕ್ಕೆ ಹಾಕ್ಬಿಟ್ಟು ಮತ್ತೆ ಬಂದಿದ್ದೆ ಫರ್ಟಿಲೈಸರು. ನೀವು ನೋಡ್ಬೋದು, ದಿಸ್ ಇಸ್ ಅ ಪ್ಯೂರ್ ಫರ್ಟಿಲೈಸರ್. ಆ್ಯಕ್ಚುಲಿ ನಮ್ಮ ಫಾರ್ಮಿಂಗಲ್ಲಿ, ನಮ್ಮ ಫಾರ್ಮ್ ಹೌಸಲ್ಲಿ ಇದು ಫರ್ಟಿಲೈಸರು. ಅದಕ್ಕೋಸ್ಕರ ಇಷ್ಟೇ ಇದ್ದಿದ್ದು. ಇದನ್ನೇ ಕ್ಲೀನಾಗಿ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಕೊಡ್ತಾ ಇದ್ದೀವಿ. ಬೇರೆಯವರು ಅಥವಾ ಕೆಲವರು ಏನು ಮಾಡ್ತಾರೆ, ಯೂರಿಯಾ ಕಾಂಪ್ಲೆಕ್ಸ್ ಕೊಡ್ತಾರೆ. ಸೊ ದಿಸ್ ಇಸ್ ದ ಬೆಟರ್ ದನ್ ದಟ್. ಯೂರಿಯಾ ಕಾಂಪ್ಲೆಕ್ಸ್ ಅವೆಲ್ಲ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಕೊಟ್ಟರೆ ಏನು ಬೆಳೆಯುತ್ತೆ ಕ್ರಾಪು, ಅದು ಫುಲ್ ಇದನ್ನು ಟ್ರೀಟ್ ಮಾಡಿ ಫುಲ್ ಎನರ್ಜಿಟಿಕ್ ಆಗಿ ಬೆಳೆಯುತ್ತೆ. ಸೊ ಅದಾದಮೇಲೆ ಮತ್ತೆ ಎಲ್ಲ ಕ್ಲಿಯರ್ ಮಿಕ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಸಾಯಿಲ್ ಎಲ್ಲ ಲೂಸ್ ಆಗಿರಬೇಕು. ಯಾವುದೇ ಆಗಿರಲಿ ಫಾರ್ಮಿಂಗ್ ಮಾಡ್ತಾ ಇದೆ ಅಂದರೆ ನಮ್ಗೆ ಸ್ವಲ್ಪ ಸಾಯಿಲ್ ಪೂರ್ತಿ ಲೂಸ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಅಗ್ದಿದ್ದೆ ಮಣ್ಣು ಎಲ್ಲ ಕ್ಲೀನಾಗಿ ಅಗದು. ಆ್ಯಕ್ಚುಲಿ ನೋಡಿ, ಇನ್ನೂ ಸ್ವಲ್ಪ ಇದ್ದಾವೆ ಚಿಕ್ಕ ಕಲ್ಲು, ಅವೆಲ್ಲ ಎತ್ತೋದಕ್ಕಾಗಲ್ಲ. ಇದೇ ರೀತಿ ಎಲ್ಲ ಕ್ಲೀನಾಗಿ ಅಗಿಬೇಕು. ಯಾವತ್ತು ನಾವು ಎಷ್ಟು ಅಗಿದ್ರೂ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಮಣ್ಣು ಲೂಸ್ ಆಗಿರಬೇಕು. ಯಾವುದೇ ಆಗಲಿ ಒಂದು ಪ್ಲ್ಯಾಂಟ್ ಆಗಿರ್ಬೋದು, ಯಾವುದೇ ಆಗಲಿ ಒಂದು ಸಸಿ ಬೆಳೀತಾ ಇದ್ದರೆ ಅದು ಕ್ಲಿಯರಾಗಿ ಬೇರೆ ಹೋಗೋದಕ್ಕೆ ಮಣ್ಣು ಸಾಯಿಲ್ ಲೂಸ್ ಆಗಿರಬೇಕು. ಸೊ ಅದಕ್ಕೋಸ್ಕರನೇ ಸಾಯಿಲ್ ಲೂಸ್ ಆಗಿರಬೇಕು ಅಂತ ಈ ಟೈಪು ಮಾಡ್ತಾ ಇರ್ತಕ್ಕಂಥದ್ದು. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಕ್ಚುಲಿ ದಿಸ್ ಈಸ್ ದ ಫಸ್ಟ್ ವ್ಲಾಗ್. ಇನ್ನು ಮುಂದೆ ಸಿಲ್ಕ್ ಮಾಡ್ತೀವಿ, ಅದು ಇನ್ನೂ ಮಸ್ತಾಗಿರುತ್ತೆ. ಹೆಂಗೆ ಬರುತ್ತೆ ಅಂತ ಜಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಎತ್ಕೊಂಡಿದ್ದೆ ನಾವು ಸೀಡ್ಸ್. ಬ್ಲಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ, ಆ್ಯಕ್ಚುಲಿ ಅದೇ ಸೀಡ್ಸು. ಅದನ್ನು ಕ್ಲಿಯರಾಗಿ ನಾವು ಮಣ್ಣಲ್ಲಿ ಮಿಕ್ಸ್ ಮಾಡ್ಬೋದು. ಆ್ಯಕ್ಚುಲಿ ದಿಸ್ ಇಸ್ ದ ಎಮ್ ಸ್ಯಾಂಡಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ನೋಡ್ಬೋದು. ಈಗ ಕ್ರಾಪ್ ಮಾಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಆ್ಯಕ್ಚುಲಿ ಅದನ್ನ ಚೆಲ್ತಾ ಇದ್ದಾರೆ. ಆ ಸೀಡ್ ಕಾಣಿಸೋದಿಲ್ಲ, ಯಾಕಂದರೆ ಅದು ಇರೋದೇ ಚಿಕ್ಕ ಸೀಡ್ಸ್ ಅಷ್ಟೇ ಅದು. ಸೊ ಅದರಿಂದ ಅದು ಕಾಣಿಸೋದಿಲ್ಲ. ನೀವು ಅದು ಬರೀ ಎಮ್ ಸ್ಯಾಂಡ್ ಮಾತ್ರ ಕಾಣಿಸ್ತದೆ. ನಾವು ಯಾವಾಗ ಎಮ್ ಸ್ಯಾಂಡ್ ಜೊತೆ ಮಿಕ್ಸ್ ಮಾಡ್ತಿರೋ ಕ್ರಾಪ್ ಚೆನ್ನಾಗಿ ಬರುತ್ತೆ. ಇಲ್ಲ ಅದನ್ನೇ ನಾವು ಚೆಲ್ಲಕ್ಕೆ ಹೋದರೆ ಅದು ಜಾಸ್ತಿ ಒತ್ತೊತ್ತಾಗಿ ಹಾರ್ಡಾಗಿ ಬೆಳೆದ್ಬಿಡುತ್ತೆ. ಆ್ಯಕ್ಚುಲಿ ಅದು ಕರೆಕ್ಟಾಗಿ ಕ್ರಾಪ್ ಆಗೋದಿಲ್ಲ, ಚೆನ್ನಾಗೂ ಬರೋದಿಲ್ಲ. ಸೊ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕ್ರಾಪ್. ಯಾವತ್ತೇ ಆಗಲಿ ಫಾರ್ಮಿಂಗಲ್ಲಿ ಡಿಪೆಂಡ್ಸ್ ಆನ್ ಲ್ಯಾಂಡು. ನಾವು ಸೀಡ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು, ಕಡಿಮೆ ಯೂಸ್ ಮಾಡಬೇಕು. ಕರೆಕ್ಟಾಗಿ ಕ್ರಾಪು ಇಳುವರಿ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಈ ಪ್ರೊಸೀಜರ್ ತೊಗೊಂಡಿದ್ದೆ, ಯಾಕಂದರೆ ಮಿಕ್ಸ್ ಆಗಬೇಕು ಚೆನ್ನಾಗಿ. ಸಾಯಿಲಲ್ಲಿ ಯಾವಾಗ ಮಿಕ್ಸ್ ಆಗುತ್ತೆ ಸೀಡು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಸ್ಟೆಪ್ಪಲ್ಲಿ ಈ ಪ್ರೊಸೀಜರ್ ಮಾಡಿದ್ರೆ ಮುಗಿದೋಯ್ತು. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಲವ್ ಯು ಆಲ್, ಥ್ಯಾಂಕ್ ಯು.